ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಆವ್ರೇಜ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಆವ್ರೇಜ್ ಅಂತಂದರೆ ಈಗ 1+2+3+3 ಅಂತ ಮಾಡಿ ಎಷ್ಟು ನಂಬರ್ಸ್ ಇದೆ ಸಮ್ ಮಾಡಿ ಅದನ್ನು ಅಷ್ಟು ನಂಬರ್ ಜೊತೆ ಡಿವೈಡ್ ಮಾಡಿದ್ರೆ ಅದು ಆವ್ರೇಜ್ ಬರುತ್ತಲ್ವ. ಸೊ ಆ ಫಾರ್ಮುಲಾನ ಮಾಡೋಣ. ಇದು ಆವ್ರೇಜ್ ಯಾವ ರೀತಿ ಮಾಡಬೇಕು ಅಂತಂದರೆ ನಾವು ಈಗ ಪ್ರೀವಿಯಸ್ ವೀಡಿಯೋಸಲ್ಲಿ ವೈಲ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ, ಆದಮೇಲೆ ಡೇಟಾ ಟೈಪ್ಸ್ ಯಾವ ರೀತಿ ಡಿಕ್ಲೇರ್ ಮಾಡಬೇಕು, ಸೊ ಇದನ್ನೆಲ್ಲ ನಾವು ಬಿಡಿ ಬಿಡಿಯಾಗಿ ಕಲ್ತಿದ್ವಿ. ಈಗ ಅದನ್ನೆಲ್ಲ ಕಂಬೈನ್ ಮಾಡಿ ನಾವು ಈಗ ಒಂದು ಆವ್ರೇಜ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ. ಸೊ ಬನ್ನಿ ಶುರು ಮಾಡೋಣ. ಸೊ ಫಸ್ಟು ನಾವು ಬೇಸಿಕ್ ಕ್ಲಾಸನ್ನು ನಾವು ಡಿಕ್ಲೇರ್ ಮಾಡ್ಕೋಬೇಕು. ಸೊ ಈ ಕ್ಲಾಸನ್ನು ಕ್ರಿಯೇಟ್ ಮಾಡಿದ ತಕ್ಷಣ ನಾನು ಒಂದು ಮೇನ್ ಫಂಕ್ಷನನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದಾದ ನಂತರ ಈಗ ನಾನು ಆವ್ರೇಜ್ ಪ್ರಾಬ್ಲಮನ್ನು ನಾವು ಆವ್ರೇಜ್ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಸೊ ಈಗ ಫಸ್ಟ್ ನಾನು ಇಂಟ್ ವೇರಿಯೇಬಲನ್ನು ಕ್ರಿಯೇಟ್ ಮಾಡ್ತೀನಿ, ಇಂಟ್ ಆವ್ರೇಜ್. ಸೊ ಆವ್ರೇಜ್ ಅನ್ನೋದು ಒಂದು ವೇರಿಯೇಬಲ್ಲು, ಇದನ್ನು ನಾನು 0 ಅಂತ ಇನಿಷಿಯಲೈಸ್ ಮಾಡ್ತೀನಿ. ಸೊ ಇದರಲ್ಲಿ ನಾವು ಆವ್ರೇಜನ್ನು ನಾವು ತುಂಬಬೇಕು. ಅದಾದ ನಂತರ ಇಂಟೀಜರ್ ಸಮ್ ಈಕ್ವಲ್ ಟು 0 ಅಂತ ಸ್ಟಾರ್ಟ್ ಮಾಡೋಣ. ಸಮ್ ಅಂತಂದರೆ ಈಗ ನಾವು 1+2+ ಅಂತ ಮಾಡ್ತೀವಲ್ವ, ಅದಕ್ಕೊಂದು ವೇರಿಯೇಬಲ್ ಬೇಕು, ಅದಕ್ಕೆ ಸಮ್ ಅಂತ ನಾನು ಡಿಕ್ಲೇರ್ ಮಾಡಿದ್ದೀನಿ. ಅದೇ ರೀತಿ ನಮಗೊಂದು ಕೌಂಟ್ ಬೇಕು. ಕೌಂಟ್ ಏನಕ್ಕೆ ಅಂತಂದರೆ ಎಷ್ಟು ನಂಬರ್ಸ್ ಇದೆ. ಸೊ ನಾನು 10 ನಂಬರ್ಸನ್ನು ನಾನು ಆ್ಯಡ್ ಮಾಡಬೇಕು ಅಂತಂದರೆ ಒಂದು ಕೌಂಟ್ರ್ ಬೇಕು ನನಗೆ. 10 ನಂಬರ್ಸ್ ರೀಚ್ ಆದ ತಕ್ಷಣ ನಾನು ಸ್ಟಾಪ್ ಮಾಡಬೇಕು, ಕೌಂಟ್ ಮಾಡಬಾರ್ದು ಅಂತ ಒಂದು ಬೇಕು ನನಗೆ. ಸೊ ಅದರಿಂದ ಕೌಂಟ್ ಈಕ್ವಲ್ ಟು 0 ಅಂತ ನಾನು ಒಂದು ಡಿಕ್ಲೇರ್ ಮಾಡಿದ್ದೀನಿ. ಇದಾದ ನಂತರ ನಾನೇನು ಮಾಡ್ತೀನಿ ಅಂತಂದರೆ ವೈಲ್ ಲೂಪಲ್ಲಿ ಕೌಂಟ್ ಈಸ್ ಲೆಸ್ ದ್ಯಾನ್ 10 ಆದರೆ ನಾನು ಈ ವೈಲ್ ಲೂಪಲ್ಲಿ ಏನು ಮಾಡ್ತೀನಿ ಅಂತಂದರೆ ಸಮ್ ಮಾಡ್ತೀನಿ. ಸಮ್ ಯಾವ ರೀತಿ ಮಾಡೋದು ಅಂತಂದರೆ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್, ಎಂಟರ್ಡ್ ನಂಬರ್. ಸೊ ಈ ನಂಬರ್ನ ನಾನು ಇಲ್ಲಿ ಕೀಬೋರ್ಡಿಂದ ರೀಡ್ ಮಾಡಬೇಕು. ಸೊ ಅದಕ್ಕೆ ನಾನಿಲ್ಲಿ ಸ್ಕ್ಯಾನರ್ ಕ್ಲಾಸನ್ನು ನಾನು ಇಂಪೋರ್ಟ್ ಮಾಡ್ತೀನಿ. ಸೊ ಸ್ಕ್ಯಾನರ್ ಕ್ಲಾಸನ್ನು ಇಂಪೋರ್ಟ್ ಮಾಡಿ ಅದರದ್ದು ವೇರಿಯೇಬಲನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಸ್ಕ್ಯಾನರ್ನ ನಾನು ಕ್ರಿಯೇಟ್ ಮಾಡಿದೆ. ಈಗ ನಾನು ಇದನ್ನು ರೀಡ್ ಮಾಡಬೇಕು. ನಿಮಗೆ ಹಳೆ ವೀಡಿಯೋಸಲ್ಲಿ ನೀವು ರೆಫರ್ ಮಾಡಿದ್ರೆ ನಾನು ಇಂಟಿಜರ್ ವೇರಿಯೇಬಲ್ ಯಾವ ರೀತಿ ರೀಡ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಟ್ಟಿದ್ದೆ. ಸೊ ಈಗ ಇನ್ನೊಂದು ನಾನಿಲ್ಲಿ ಲೋಕಲ್ ಅಂತ ನಾನೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಲೋಕಲ್ ಈಕ್ವಲ್ ಟು ನಮ್ ಡಾಟ್ ನೆಕ್ಸ್ಟ್ ಇಂಟ್ ಅಂತ ಒಂದು ಮೆಥಡನ್ನು ಕಾಲ್ ಮಾಡ್ತೀನಿ. ಇದೇನು ಮಾಡುತ್ತೆ ಅಂತಂದರೆ ಒಂದೊಂದು ಇಂಟಿಜರ್ ವೇರಿಯೇಬಲನ್ನು ರೀಡ್ ಮಾಡಿ ಈ ಲೋಕಲ್ಗೆ ಹಾಕುತ್ತೆ. ಈ ಲೋಕಲನ್ನು ನಾನು ಈ ರೀತಿ ಸಮ್ ಮಾಡ್ತೀನಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಫಸ್ಟ್ ಇಟ್ರೇಷನಲ್ಲಿ ಕೌಂಟ್ 0 ಇರುತ್ತೆ. ಸೊ ಕೌಂಟ್ 0 ಇರುತ್ತೆ, ಈ ಕಂಡೀಷನ್ ಟ್ರೂ ಆಗುತ್ತೆ, ಒಳಗೆ ಬರುತ್ತೆ, ನಮಗೆ ನಂಬರ್ ರೀಡ್ ಮಾಡುತ್ತೆ ಫಸ್ಟ್ ನಂಬರು. ಸೊ ಫಸ್ಟ್ ನಂಬರ್ ಲೋಕಲಲ್ಲಿ ಇರುತ್ತೆ. ಸಮ್ ಏನಿದೆ ಇನಿಷಿಯಲಿ 0 ಇದೆ, 0 ಪ್ಲಸ್ ನಾವು ರೀಡ್ ಮಾಡಿರುವಂಥ ನಂಬರು ಆ್ಯಡ್ ಮಾಡಿ ಸಮ್ಮಲ್ಲಿ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಇಟ್ರೇಷನ್ ಇಲ್ಲಿ ಏನು ಮಾಡ್ತೀನಿ, ಇದಾದ ತಕ್ಷಣ ಕೌಂಟ್ ಈಕ್ವಲ್ ಟು ಕೌಂಟ್ ಆ ರೀತಿ ಮಾಡ್ಬೋದು, ಇಲ್ಲ ಕೌಂಟ್ ಪ್ಲಸ್ ಅಂತಲೂ ಮಾಡ್ಬೋದು. ಸೊ ಈ ರೀತಿ ನಾನು ಪೋಸ್ಟ್ ಇಂಕ್ರಿಮೆಂಟ್ ಮಾಡ್ತೀನಿ. ಪೋಸ್ಟ್ ಇಂಕ್ರಿಮೆಂಟ್ ಅಥವಾ ಪ್ರೀ ಇಂಕ್ರಿಮೆಂಟ್ ಎರಡೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇದಾದ ತಕ್ಷಣ ನೆಕ್ಸ್ಟ್ ಇಟ್ರೇಷನಲ್ಲಿ ಕೌಂಟ್ 1 ಆಗಿರುತ್ತೆ. ಸೊ ನೆಕ್ಸ್ಟ್ ಮತ್ತೆ ರೀಡ್ ಮಾಡುತ್ತೆ ಇನ್ನೊಂದು ನಂಬರ್ನ. ಅದಾದ ತಕ್ಷಣ ಪ್ರೀವಿಯಸ್ಲಿ ಸಮ್ ಎಷ್ಟಿತ್ತು, ಫಸ್ಟ್ ನಂಬರ್ ಎಂಟರ್ ಮಾಡಿರೋದಿತ್ತು, ಆ ಸಮ್ಮು ಪ್ಲಸ್ ತಿರ್ಗಾ ಲೋಕಲ್ ಅಂತಂದರೆ ಈಗ ಸೆಕೆಂಡ್ ಟೈಮ್ ರೀಡ್ ಮಾಡಿರುವಂಥ ನಂಬರು ಆ್ಯಡ್ ಆಗುತ್ತೆ. ಅದಾದ ನಂತರ ಅದನ್ನು ಮತ್ತೆ ಸಮ್ಮಲ್ಲಿ ಸ್ಟೋರ್ ಮಾಡುತ್ತೆ. ಅದೇ ರೀತಿ 10 ನಂಬರ್ಸನ್ನು ಇದು ಆ್ಯಡ್ ಮಾಡಿ ಸಮ್ಮಲ್ಲಿ ಸ್ಟೋರ್ ಮಾಡುತ್ತೆ. ಈಗ ಸಮ್ ನಾವು ಡಿಸ್ಪ್ಲೇ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಮಗೆ ಟೋಟಲ್ ಸಮ್ ಬರುತ್ತೆ. ನಮಗೆ ಆ್ಯಕ್ಚುಲ್ ಬೇಕಾಗಿರೋದು ಆ್ಯಾವ್ರೇಜು. ಸೊ ಆ್ಯಾವ್ರೇಜಿಗೆ ಏನು ಮಾಡಬೇಕು ಅಂತಂದರೆ ಸಮ್ ಬಂದಿರುತ್ತೆ, ಆ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ನಾವು 10 ಅಂತ ಡಿಕ್ಲೇರ್ ಮಾಡಿದ್ದೀವಿ. ಸೊ ಈ 10ಅನ್ನು ನಾವು ಡಿವೈಡ್ ಮಾಡಬೇಕು. ಸೊ ಈಗ ಅದಕ್ಕೆ AVRAGE ಆವ್ರೇಜ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ 10.
ಸೊ ಈಗ ನಮಗೆ ಆವ್ರೇಜ್ ಬರುತ್ತೆ. ಅದನ್ನು ನಾವು ಡಿಸ್ಪ್ಲೇ ಮಾಡೋಕ್ಕೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಇದನ್ನು ನಾನು ಪ್ರಿಂಟ್ ಎಫ್ ಅಂತ ಮಾಡ್ತೀನಿ. ಇದಕ್ಕೆ ಆವ್ರೇಜ್ ಆಫ್ 10 ನಂಬರ್ಸ್ ಈಸ್ ಹಾಕಿ ಪರ್ಸೆಂಟೇಜ್ ಡಿ ಅಂತ ಹಾಕ್ತೀನಿ, ಯಾಕಂದರೆ ಇದು ಇಂಟೀಜರು. ಇದಕ್ಕೆ ಆವ್ರೇಜ್ ಅಂತ ಹಾಕಿ ನಾನು ಇದನ್ನು ಸೇವ್ ಮಾಡಿ ಜಸ್ಟ್ ರನ್ ಮಾಡ್ತೀನಿ. ರನ್ ಮಾಡಿದ್ರೆ ಏನು ಬರುತ್ತೆ, ಇಲ್ಲಿ ಏನು ಆ್ಯಕ್ಚುಲಿ ನನಗೆ ಟೆಕ್ಸ್ಟ್ ಬರ್ತಾ ಇಲ್ಲ. ನಾನು ಜಸ್ಟ್ 1 1 2 3 ಅಂತ ಎಂಟರ್ ಮಾಡ್ತೀನಿ. 2 3 4 5 6 7 8 9 10. ಸೊ 10 ನಂಬರ್ಸ್ನ ಎಂಟರ್ ಮಾಡಿದೆ. ಆ 10 ನಂಬರ್ಸಿಂದ ಆ್ಯಾವ್ರೇಜ್ ಏನಿದೆ 5 ಇದೆ. ಸೊ ನೀವು ಇದನ್ನು ಸ್ವಂತವಾಗೂ ಮಾಡ್ಬೋದು. ಸೊ ಇದೇನು ಕಷ್ಟದ ಏನಿಲ್ಲ. ಇದು ನಮಗೆ ಆ್ಯಕ್ಚುಲಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೇನು ಡಿಸ್ಪ್ಲೇ ಆಗಿಲ್ಲ, ಅದರಿಂದ ಅದು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಬಂದಿದೆ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಅದನ್ನೊಂದು ಸ್ಟೇಟ್ಮೆಂಟ್ನ ಆ್ಯಡ್ ಮಾಡ್ತೀನಿ. ಎಂಟರ್ 10 ನಂಬರ್ಸ್ ಅಂತ ನಾನು ಒಂದು ಸ್ಟೇಟ್ಮೆಂಟನ್ನು ಆ್ಯಡ್ ಮಾಡಿದ್ದೀನಿ. ಈಗ ಏನಾಗುತ್ತೆ ಅಂತಂದರೆ ಆ ಲೈನ್ ಬರುತ್ತೆ ಎಂಟರ್ 10 ನಂಬರ್ಸ್ ಅಂತ. ಈಗ ಏನು ಮಾಡ್ತೀನಿ 1 + 1 2 3 4 5 6 7 8 9 10. ಸೊ ಆ್ಯಾವ್ರೇಜ್ ನಮಗೆ 5 ಬಂದಿದೆ. ಅದನ್ನು ನಾವು ಚೆಕ್ ಮಾಡೋಣ. 1 + 2 + 3 + 4 + 5 + 6 + 7 + 8 + 9 + 10 ಇಷ್ಟು ಬಂತು. ಡಿವೈಡೆಡ್ ಬೈ ಏನು ಮಾಡಬೇಕು, ನಾವು 10 ಮಾಡಬೇಕು. 10 ಮಾಡಿದಾಗ ಏನಾಗುತ್ತೆ 5.5 ಬರುತ್ತೆ. ಇಲ್ಲಿ ನಮಗೆ ಆ್ಯಾವ್ರೇಜ್ ಇರೋದೇನಿದೆ, ಆ್ಯಾವ್ರೇಜ್ ನಮಗೆ ಇಂಟಿದೆ, ಅದರಿಂದ ನಮಗೆ ಏನು ಬರ್ತಿದೆ, ಫಸ್ಟ್ 5 ಪಾಯಿಂಟ್ಗಿಂತ ಮುಂಚೆ ಇರೋದು ಮಾತ್ರ ಬರ್ತಿದೆ. ಈಗ ಅದನ್ನು ನಾವು ಎಕ್ಸಾಕ್ಟಾಗಿ ಪಾಯಿಂಟ್ರು ಬೇಕು ಅಂತಂದರೆ ಇದನ್ನು ನಾವು ಫ್ಲೋಟ್ ಅಂತ ಡಿಕ್ಲೇರ್ ಮಾಡಿ ಇಲ್ಲಿ ನಾವು ಎಫ್ ಅಂತ ಮಾಡಿ ಈಗ ಸೇವ್ ಮಾಡಿ ಇಲ್ಲಿ ನಾವು ಟೈಪ್ ಕ್ಯಾಸ್ಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಎಕ್ಸಾಕ್ಟಾಗಿ ನಮಗೆ ಕರೆಕ್ಟ್ ಔಟ್ಪುಟ್ ಬರುತ್ತೆ. ಇಲ್ಲಿ ಟೈಪ್ ಕ್ಯಾಸ್ಟ್ ಮಾಡಬೇಕು. ಅದರ ಜೊತೆಗೆ ಯಾಕೆ ಅಂತಂದರೆ ಸಮ್ ಇಂಟೀಜರ್ ಇದೆ. ಇಂಟೀಜರ್ ಬೈ 10 ಅಂತಂದರೆ ಇಂಟೀಜರ್ ಡಿವಿಷನ್ ಆಗಿ ಅದು 5.0 ಆಗಿ ಸ್ಟೋರ್ ಆಗುತ್ತೆ. ಸೊ ಅದು ಆಗ್ಲಾರ್ದಂಗೆ ನಮ್ಗೆ ಎಕ್ಸಾಕ್ಟಾಗಿ 5.5 ಆಗಬೇಕು ಅಂದರೆ ಇಲ್ಲೂ ಟೈಪ್ ಕ್ಯಾಸ್ಟ್ ಮಾಡಬೇಕಾಗುತ್ತೆ. ಸೊ ಈಗ ನಮಗೆ ಕರೆಕ್ಟ್ ಔಟ್ಪುಟ್ ಬಂದಿದೆ 5.5. ಇಲ್ಲೂ 5.5 ಇದೆ. ಸೊ ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಇದು ಸಿಂಪಲ್ ಆವ್ರೇಜ್ ಪ್ರೋಗ್ರಾಮು. ನೆಕ್ಸ್ಟು ಇನ್ನೂ ಕೆಲವೊಂದು ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸನ್ನು ಸಾಲ್ವ್ ಮಾಡೋಣ. ಅದ್ರ ಜೊತೆಗೆ ಕಾನ್ಸೆಪ್ಟ್ಸನ್ನು ತಿಳ್ಕೊಳ್ಳೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.